ನೀವು ಈಗ ಹಿಂಗಂತೀರವ, ನೀವೇನಂತೀರಿ ಈಗ ನಾನು ನೀವು ಎಲ್ಲರೂ ಸೇರಿ ಮಾಡೋಣ ಅನ್ನೋ ಮಾತು ಅಂತೀರಿ. ಆಮೇಲೆ ನೀವು ಯಾರು ಅಂಗಡಿ ತಡಿ ಕಡೆಗೆ ತಲೆ ಹಾಕೋದಿಲ್ಲ. ಆಮೇಲೆ ಈಗ ನಿಮ್ಮ ಮಾವ್ಗೆ ಹಂಗೆ ಮೊದಲೇದಂಗೆ ಆಗಲ್ಲ ಬಿಡ ಯವ್ವ, ನಿಮ್ಮ ಸುರೇಶ್ ಮಾವ್ಗೆ. ಅದಕ್ಕೆ ನಾನು ಏನಂತೀನಿ, ಬಾ ಬಿಡು ತೆಗೆದು ಬಿಡ್ವಲ್ರಕ್ಕ ರಮೇಶ, ಯಾರಿಗಾರ ಕೊಟ್ಟು ಬಿಡಪ್ಪ ಅಂಗಡಿನ, ಬ್ಯಾಡ ನಾ ಇವ್ರಿಗೆ ಹಾಕೋದಲ್ಲ ಸುಳ. ಅಂಗಡಿಯಾಗ ಅಜ್ಜಗಾಲ್ ಕುತ್ಕೊಂಡು ಮಾಡಾರಲ್ಲ ಏನೆಲ್ಲ ಹೋದ್ ಸರಿ ಹಂಗೆ ಮತ್ತು ಮಾಲ್ ತಂದು ಹಾಕಿ ಸಾಲ ಮಾಡಿಕೊಂಡು ಆಗುದಿಲ್ಲ, ಕೈ ಬಿಡು. ಈಗ ಇವ್ರದ್ದು ಹೆಂಗ ಐತಾ ನಡ್ಯಾಕತ್ತ ನಡೀಲಿ ನೋಡೋಣಂತ. ಅಲ್ರಿ ಅತ್ತಿಗೆಮ್ಮ, ಈಗಂಕರೂ ಸಂಬಳ ಬರುತ್ತಾ ಒಂದು 12-13 ಸಾವಿರ ಮನೆ ನಡೆಯಕತ್ತೈತಿ, ಹೌದಾ? ಈಗ ಮತ್ತೆ ನಾಳೆ ಮತ್ತೆ ಅದು ಕೆಲಸ ಹೋತಂದ್ರೆ ಈಗ ಮತ್ತೆ ಎಷ್ಟು ದಿನ ಅಂತ ಅವ್ರಿಗೆ ಕರ್ಕೊಂತಾರೆ ವಯಸ್ಸಾದಾರನ, ಇನ್ನು 2 ವರ್ಷ ಏನೋ ಐತಂತ. ಈಗ ಕಳಿಸಿದ್ರು ಅಂದ್ರೆ ಮತ್ತೆ ಮನೆಗೆ ಮತ್ತೆ ಹೆಂಗೆ ಮಾಡ್ತಾನ್ರಿ ಅಣ್ಣ? ಏನು ಮತ್ತೆ ಜೀವನಕ್ಕೆ ಏನು ದಾರಿ ರೀ? ಮತ್ತೆ ನಿಮ್ಮಿಬ್ಬರಿಗೆ ಮತ್ತೆ ಅವಂಗ ಬೇಕಲ್ಲ, ಮಗಾನು ಅದ ನಿನ್ನ. ಅಲ್ಲ ಏನೋ ಒಂದು ಮಾಡಿದ್ರಾತಪ್ಪ, ಈಗ ಆಗೋದಲ್ಲ ಬಿಡ, ಸುಮ್ಮನೆ ಬೇಕಾದ್ರೆ ಬರಲಿ ಕೇಳಿ ನೋಡು ಇನ್ನೊಮ್ಮೆ ನೀನು ಅಂದಂಗ. ಅವ್ರು ಇವ್ರದ್ದು ಕಿರಾಣಿ ಅಂಗಡಿ ಐತೆ ನೋಡು, ದಳ್ಳಾಳಿದು ದೊಡ್ಡ ಅಂಗಡಿ ಐತಲ್ಲ, ಅದ್ರಾಗ ಲೆಕ್ಕ ಬರೋಕ್ಕೆ ಯಾರೂ ಇಲ್ಲ. ನಾನು ಲೆಕ್ಕ ಬರೋಕೆ ಹೋಕ್ಕೇನಿ. ಅಂದ್ರದ್ದು ಇದ್ರದ್ದು ಏಜೆನ್ಸಿ ಟೈಪ್ ಅಲ್ಲ, ಎಲ್ಲಾನು ಮಾರ್ತಾರವ್ರು. ಈ ಗೋದ್ರೇಜು ಪಾದ್ರೇಜು 8,000 ಏನೋ ಕೊಡ್ತಾರಂತ. ಆಮೇಲೆ ಮಾಲ್ ಕೊಡಕ್ಕೆ ಹೋಗೋದು, ಎಲ್ಲಾನು ಲೆಕ್ಕ ಬರೆಯೋದು, ರೊಕ್ಕ ಇಸ್ಕೊಂಬರ್ಕೆ ಹೋಗೋದು ಸಂಜೆ ಮುಂದೆ ಇದ್ದೂರಾಗ ಅದನ್ನು ಮಾಡ್ತೀನಿ ನಾನು. ಅದಕ್ಕೆ ಕೇಳೀನಿ. ಇನ್ನೊಂದು 2 ತಿಂಗಳು ಐತೆ ನಂದು, ಇನ್ನೊಂದು 2 ವರ್ಷ ಐತಿ, ಅಲ್ಲೇ ಸೇರ್ಕೊಂತೀನಿ ನಾನು. ಈಗ ಸಂಜೆ ಮುಂದೆ ಮತ್ತೆ ಅಲ್ಲೇ ಹೋಗ್ಬೇಕಂತ ಅನ್ಕೊಂಡಾರ. ಮತ್ತು ಸಂಜೆ ಮುಂದಿಂದ ಅದು ಎಲ್ಲ ಇಸ್ಕೊಂಬರಕ್ಕೆ ಹೋಗೋದು, ಅಂಗಡಿ ರೊಕ್ಕ ಇಸ್ಕೊಂಬರಕ್ಕೆ ಹೋಗೋದು ಮಾಡ್ತಾರಂತೆ. ಓ, ಅವರು ಏಜೆನ್ಸಿ ಐತಲ್ಲ, ಅಜಿತ್ ಏಜೆನ್ಸಿ, ಅಲ್ಲಿ ಹೋಗ್ತಾರಂತನ? ಹ್ಞೂ, ಅಲ್ಲೇ ಹೊಂಟಾನೀಗ ನಿಮ್ಮ ಮಾವ. ಹಂಗಾಗಿ ಮತ್ತೆ ರೊಕ್ಕ ಕೈಯಾಗ ಆಡಕತ್ತವ. ಮುಗಿದ್ಮ್ಯಾಗನು ನಂದು ಇನ್ನು 2 ವರ್ಷದ್ದು ಮುಗಿದ್ಮ್ಯಾಗನು ಅಲ್ಲೇ ಹೊಕ್ಕಿ ನಾನು. ಅದು ಏನು ಮುಂಜಾಲಿಂದ ಹೋದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ತಾರ, ಯಾರೂ ಇಲ್ಲ ಅಲ್ಲಿ, ನಾನೇ ಹೊಕ್ಕೀನಿ ಅಂತ ಅನ್ನೋ ಮಾತು ಅನ್ನಕತ್ತಿದ್ನಿ ಮಣ್ಣ. ಏನು ಡಿಸ್ಕಷನ್ ಜೋರೈತಿ? ಅದ ನೀ ಬರ್ತಿ ಅಂತನ ಬಂದ್ವಣ್ಣ, ನಾ ಬರ್ತೀನಂತನ ಬಂದ್ರೆ ನೋಡು ಏನಿಟ್ಟಿದ್ದು ಗ್ಯಾಸ್ ಮ್ಯಾಗ ಚಿස්සನಾಗತೈತಿ, ಸಿಟಿ ಹೊಡ್ಯಾಕತೈತಿ. ಏನಿಲ್ಲ ಅಲ್ರಿ, ಅವು ಇವನ್ ತಂದಿದ್ರು ಕುದಿಯಕಿಟ್ಟಿನಿ ಮೆಕ್ಕೆಜೋಳನ. ಕುಂದ್ರಿ, ಯಾಕೆ ಎಲ್ಲರೂ ಹಿಂಗ ನಿಂತು ಮಾತಾಡಕತ್ತೀರಿ? ಈ ಶೆಕಿಗೆ ಯಾವ ಮನುಷ್ಯಾಗರ ಸಮಾಧಾನ ಆಗುತ್ತಾನೆ ಹೇಳು? ಹಂಗ ಬಂದ್ವಲ್ಲ, ಹಂಗ ನಿಂತ ಬಿಟ್ವಿ ನಾವು. ಏನಿಲ್ಲಣ್ಣ, ಈಗ ಮತ್ತು ನಿನ್ನ ದಿನ 2 ವರ್ಷ ಏನೋ ಐತಂದ್ರಲ್ಲ ಡ್ಯೂಟಿ, ಅದಕ್ಕೆ ಮತ್ತು ಅಂಗಡಿನ ತೆಗೆಯೋದು ಇಲ್ಲಿ ತಂದು ಹಾಕೋತೀರನ ಸಂತೋಷಂದು ಅಂತ ಕೇಳಕ್ಕೆ ಬಂದ್ವಿ. ಅಲ್ಲ ಮತ್ತು ನೀ ಯಾರನ್ನ ಗಿರಾಕಿನ ನೋಡ್ತೀನಿ ಅಂದಿದ್ದಿ? ಅಲ್ಲ ಮತ್ತೀಗ ನೀನು ಖಾಲಿನ ಇರ್ತೀಯಲ್ಲ, ಮತ್ತು ನಾಳೆ ಜೀವನಕ್ಕೆ ಏನು ಎತ್ತ ಅಂತ ನಿಂದ ಯೋಚನೆ ಮಾಡಿ ಅದ ಸಾಮಾನು ತಂದು ಇಲ್ಲಿ ಹಾಕೋತೀನ ಅಂತ. ಇಲ್ಲಪ್ಪ ಸಾಕು, ನನಗಂಕರು ಬಂಡವಾಳ ಹಾಕಿ ಬದುಕು ಮಾಡ್ದಾಗೋದಿಲ್ಲ. ಆಮೇಲೆ ಅದು ಈಗೇನು ಅದು ಮಾಲ್ ಖಾಲಿ ಆತಂದು ಮತ್ತೆ ರೊಕ್ಕ ಜೋಡ್ಸೋ ಅದು ನನಗದು ನನ್ನ ಬಗೆಹರಿದಿರೋದು. ಇಲ್ಲೇ ಅಜಿತ್ ಏಜೆನ್ಸಿಯಾಗ ಕೇಳೀನಿ, ದಿನಾನು ರೊಕ್ಕ ಮಾಲ್ ಕೊಟ್ಟಿರೋದು ದಿನ ರೊಕ್ಕ ಇಸ್ಕೊಂಬರಕ್ಕೆ ಸಂಜೆ ಮುಂದೆ ಯಾರೂ ಬರಲ್ಲ ಅಂತ. ಅದಕ್ಕೆ ನಾನು ಹೊಕ್ಕೀನಿ, ನನಗೆ 8,000 ಕೊಡ್ತೀನಿ ಅಂದಾರೆ. ಎಷ್ಟರಿಂದ 6ರಿಂದ 10ರವರೆಗೂ, 10 ಗಂಟೆವರೆಗೂ. ಆಮೇಲೆ ಎಲ್ಲ ಮಾಲೆಲ್ಲ ಜೋಡಿಸೋದು ಮತ್ತು ಸಂಡೇನೂ ಬಾ ಅಂದಾರ. ನಾ ಹೊಕ್ಕೀನಿ, ಸಂಡೇನು ನನ್ನ ರಜೆ ಇರುತ್ತಲ್ಲ, ನಮ್ಮದು ಗೌರ್ಮೆಂಟ್ ರಜೆ ಇರುತ್ತೆ, ಅವ್ರದ್ದೇನು ರಜೆ ಇರೋದಿಲ್ಲ ಅಂಗಡಿ. ಹೊಕ್ಕೀನಿ, ಅದಕ್ಕೆ 8,000 ಕೊಡ್ತೀನಿ ಅಂದಾರೆ. ಈಗಲೇ ಹೊಂಟಾಗಲೇ 2 ತಿಂಗಳಾಗೈತಿ. ಹಾಗಾಗಿ ಕೈಯಾಗ ಸ್ವಲ್ಪ ರೊಕ್ಕ ಆಡಕತ್ತವು, ಮನೆ ಖರ್ಚು ಅದು ಇದು ಅಂತ ನೀಗ್ಸಕತ್ತೀನಿ. ನಂದು ಅದು ರಿಟೈರ್ಡ್ ಆದ್ಮ್ಯಾಗೂ ಇದನ್ನ ಮಾಡ್ಬೇಕಂತ ಮಾಡಿ ನೋಡು. ನಂಗೆ ಅಂಗಡಿ ಆಗೋದಿಲ್ಲ ತಗೋ, ಯಾರನ್ನಾರ ನೋಡಿ ಪಾರ್ಟಿ ನೋಡಿ ಮಾಲ್ ಕೊಟ್ಬಿಡು. ನೋಡ್ರಿ ಮತ್ತು ಆಗಲ್ಲಂತಾರ ಮಾವರು, ಮತ್ತೇನು ಮಾಡೋದು? ಏನು ಮಾಡೋದಿಲ್ಲ, ನೀ ಮಾಡು, ನಿಮ್ಮ ಮನೆಗೆ ಇರ್ತಿಲ್ಲ, ಖಾಲಿನ ಇರ್ತಿದೆ. ಇದು ಒಳ್ಳೆ ಬಂದು ಬಿಡು, ನಾ ಖಾಲಿ ಇರ್ತೀನಿ ನಾನು. ಈ ಅವಾಗ ಇನ್ನ ಸೌಜನ್ಯ ಇದ್ಲು, ಆಕೆ ಹಂಗ ಮನೆಗಿನ ಕೆಲಸ ಮಾಡ್ತಿದ್ಲು, ನಾ ಅಲ್ಲಿ ನಿಂತ್ಕೊಂಡು ಒಂದಿಟ್ಟು ಮಾತು ಹೇಳಿ ಬರ್ತಿದ್ದೆ. ಈಗ ಆಕಿನೇ ಇಲ್ಲಪ್ಪ, ನಾನು ಒಬ್ಬೇಕೆ. ಆಮೇಲೆ ನಿಮ್ಮ ಮಗ ಮನೆಯಾಗಿರೋದಿಲ್ಲ, ಏನಿಲ್ಲ. ನಾಳೆ ಆಕಿ ಸೊಸಿ ಬಂದ್ಮೇಲೆ ಮಾಡ್ತಾಳನ್ನೋದ್ರ ಏಟು ಕರೆ ಏಟು ಸುಳ್ಳು ಆಗೋದಲ್ಲಪ್ಪ ನನಗೆ. ನೋಡು, ಮುಂಜಾನೆ 9ಕ್ಕೆ ತೆಗಿ. ಅದೇನು ಒಂದು ಕೆಲಸ ಮಾಡೋನು, ಈಗ ಅವ್ರದ್ದು ಐತಲ್ಲ ಹಂಗನ ನಮ್ದು ಈಚೆ ಕಡೆ ಗ್ವಾಡಿ ಐತೆ ನೋಡು, ಅಲ್ಲೊಂದು ಸಟ್ ಒಡಿಸಿ ಸಟ್ರ ಸಾಕ್ಸ್ಬಿಡ್ತೇನೆ. ಏನು ಹೇಳಕತ್ತೀರಿ? ಚಂದಾಗ ಇರೋ ಮನೆ ಒಡಿಸಿ ಸಟ್ರ ಸಾಕ್ತಾರ? ನೀ ಯಾರ ಬಿಡ್ರೆ ನೀವು ಎಲ್ಲರ? ಇಲ್ಲ ಹಂಗ ಮಾಡ್ತೀನಿ. ಮನ್ಯಾಗ ನಾ ಅವ್ರದ್ದು ಹೆಂಗಿತ್ತು ನೋಡಿ ಹಂಗ ಮಾಡ್ಬಿಡ್ತೀನಿ. ನಮ್ದು ಏನು ಕೂಟಿಗೆ ಐತಿ ಮನಿ, ಹೌದಿಲ್ಲ? ಅಲ್ಲಿ ಮಾಡೋ ಬದ್ಲು ಅದು ತೀರಾ ಬಿಡು, ಅದು ಬಸ್ ಸ್ಟ್ಯಾಂಡ್ ಹತ್ರ ಹಾಕಿತ್ತು, ಅದು ಚಲೋ ನಡೀತಿತ್ತು. ಇದು ಮತ್ತೆ ಓಣ್ಯಾಗೂ ಮತ್ತು ಕಿರಾಣಿ ಮಾಡೇ ಮಾಡ್ತಾರೆ ಎಲ್ಲರೂ. ಇರ್ಲಿ ಆಳು ಸಣ್ಣ ಪ್ರಮಾಣದಾಗ ಇರಲಿ, ನೋಡೋಣ. ಈಗಂಕರು ಲಾಸ್ ಅಂತೂ ಆಗೋದಿಲ್ಲ, ಹಂಗೆ ನಡಿಲಿಲ್ಲ ಅಂದ್ರೆ ಬೇಕಾದ್ರೆ ಮಾಲ್ ಮಾರಿದ್ರಾತು. ಈಗ ಏನಂದ್ರೆ ಸಟ್ರಸ್ ಒಂದಿಟ್ಟು ಗಾಡಿ ಓಡಿಸಿ ಸಟ್ರಸ್ ಹೊಡೆದಿದ್ದು ಒಂದು ಖರ್ಚು ಮೇವೆ ಬರುತ್ತಾ. ಅಲ್ಲಿ ಜೀವನದಾಗ ರಿಸ್ಕ್ ತೊಗೊಳಿಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಗೀತಾ ನೀ ಮಾಡಿ ಗೀತಾ, ಹೇಳ್ತೀನಿ. ಬಿಡ್ಲಾ, ನೀವಳು ಯಾಕೆ ಗಂಟು ಬಿದ್ದೆ ಬಿಡು, ಒಲ್ಲೆ ಅಂತಾಳ. ಯವ್ವ ನೀನು ಕುಂದಿರ್ಬೋದು, ಅಪ್ಪನು ಕುಂದಿರ್ಬೋದು, ಏನಾಗೋದಲ್ಲ. ಏನು ನೀವೆಲ್ಲರೂ ಖಾಲಿನೇ ಇರ್ತೀರಾ? ಮನ್ಯಾಗ ಕುಂದ್ರಪ್ಪದ್ಲ ಅಂಗಡ್ಯಾಗೂ ಕುಂದಿರಿ, ಏನಾಯ್ತು?
ಏನಿಲ್ಲ ನಾನಂತರೂ ಅಂಗಡಿ ಮಾಡವನ ನೀವೆಲ್ಲರೂ ಸಹಕಾರ ಮಾಡ್ತೀರಿ. ಅಣ್ಣ ಮತ್ತು ಅತ್ತಿಗೆಮ್ಮ ಒಲ್ಲೆ ಅಂದ್ಮೇಲೆ ಬಿಟ್ಬಿಡ್ರಿ, ಮತ್ತೆ ಒಲ್ಲೆ ಅಂದ್ರೆ ನಾ ಬಲವಂತ ಮಾಡೋದಿಲ್ಲ. ಆತ ಬಿಡು, ಇನ್ನೇನು ಮಾಡೋದೈತಿ. ಆತ ನಡಿ. ಒಂದು ಗಾಡಿಗೆ ಹೇಳಿ ಎಲ್ಲ ಸಾಮಾನು ತರ್ಸೋ ವ್ಯವಸ್ಥೆ ಮಾಡ್ತೀನಿ. ನನ್ನ ದೋಸ್ತಗೆ ಫೋನ್ ಮಾಡಿ ಹೇಳಿ, ಆತಪ್ಪ ನಿನಗೆ ಇನ್ನೊಂದು ತಿಂಗಳದಾಗ ಎಲ್ಲ ರೊಕ್ಕನೂ ಕೊಡ್ತೀನಿ ಅಂತಂದಾನ. ಅದ ರೊಕ್ಕದಾಗನ ಬಾಗ್ಲು ಬಡ ಓಡಿಸಿ ಸಟ್ರಸ್ ಹಚ್ಚಿಸಿ ಮಾಡ್ಕೊಂಡ ಬಿಡೋನು. ಏನಂತೀರಿ? ಆ ಡೈನಿಂಗ್ ಟೇಬಲ್ ತೆಗೆದು ಮಾಡ್ಕೊಂಡ್ ತಗೋ, ಏನಾಗೋದಲ್ಲ. ಅಲ್ರಿ, ಆ ಡೈನಿಂಗ್ ಟೇಬಲ್ ಇಟ್ಟು ಎಷ್ಟು ಚಲೋ ಆಗಿತ್ತದ ನಮಗೆ. ಡೈನಿಂಗ್ ಏರಿಯಾ ಆಗಿತ್ತ, ಅಲ್ಲೇ ಉಣ್ಣಕ ತಿನ್ನಕನು ಕಿಟಕಿ ಕರೆಕ್ಟ್ ಇತ್ತದ ನಮಗೆ. ನೀವೀಗ ಅಲ್ಲೇ ಬಾಕ್ಲಾಡಿಸಿ ಅಂಗಡಿ ಮಾಡ್ತೀನಿ ಅಂತೀರಿ. ಏನಾರ ಮಾಡ್ರಪ್ಪ, ನಿಮ್ಗಂಕರು ಹೇಳಾರೆ ನಾನು. ಏನೂ ಆಗೋದಿಲ್ಲ, ನೀ ತಲೆ ಕೆಸ್ಕೊಬೇಡ. ನಡಿ, ಒಂದಿಷ್ಟು ಜೀವನದ ರಿಸ್ಕ್ ತಗೊಂಡು ನೋಡೋಣ. ಏನು ಖರ್ಚು ಅದು ಏನು ಮಾಲಿಂದ ಐತೆ ಆಲ್ರೆಡಿ. ಈಗೇನು ಸಟ್ರಸ್ ಓಡಿಸೋದು ಒಂದ ಅಲ್ಲ, ನೋಡೋಣ ಅಂತ ಇಷ್ಟು ಮಾಡೀನಿ, ಅಷ್ಟು ಮಾಡೋದಾಗೋದಿಲ್ಲ. ನಡಿ. ತಡಿಯಾ ಗೀತಾ, ನಾನು ಬರ್ತೀನಿ ಒಂದಿಟ್ಟು ನೋಡೋಣಂತ. ಬರ್ರಿ ಅತ್ತೀರ ಬರ್ರಿ. ಹುಚ್ಚ ಹಿಡ್ದಿರೋದ ಹೌದಂತೀನಿ ನಿನ್ನ ತಮ್ಮಂಗ. ಯಪ್ಪ ನನಗಾಗಲ್ಲ ಬಿಡು, ನನಗಾಗಲ್ಲ. ಅವಾಗೂ ಹಿಂಗಾಗಿ ಎಲ್ಲ ಅಂಗಡಿ ಮಾರಿ ಹೋಗೋದಾತ. ಮತ್ತೆ ಮಾಡಿದ್ನಿ ಅಂದ್ರೆ ಈಗ ಊರಾಗಿರೋ ರಾಡ್ಕೊಂತಾರ. ಅವ ರೊಕ್ಕಿದ್ದವ ಏನು ಮಾಡಿದ್ರು ಚಂದ, ಅವ ಜಗ್ಗು ಗಂಟೆ ಐತ ಅವ್ನ ಹಿಂದೆ ಅಳುತ್ತದು. ಮತ್ತು ಅದು ಹೆಂಗೆ ಮಾಡಲಿ ಏನು ಮಾಡಲಿ ಅಂತನಾತ. ನಡಿ ಚಾಕಿಡು. ಅವ್ನು ಯಾರು ತಂದು ಕೊಟ್ರು ಮೆಕ್ಕೆಜೋಳನ? ಯಾರು ಯಾಕೆ ತಂದು ಕೊಡ್ತಾರ್ರಿ? ಹಂಗೆ ನಾವು ವಾಕಿಂಗ್ ಹೋಗ್ತೀವಲ್ಲ ದಿನ ಮುಂಜಾನೆ ಬರೋ ಮುಂದಾಗ ಆಚೆ ಕಡೆ ಹೋಗಿದ್ದೆ. ಅದು ಎಂಥದ ಅಮೇರಿಕನ್ ಸ್ವೀಟ್ ಕಾರ್ನ್ ಅಂತ ಅವ ಬೀಜ ತಂದು ಕೊಟ್ಟ ನೋಡು. ಅವ ಯಾವ ದ್ಯಾಂಪುರ್ ರಾಮಣ್ಣ, ಅವನು ಅವನ ಹೊಲ್ದನು ಓದಿ ಅವನ ಮಾಡ್ತಾನೆ. ಎಲ್ಲರೂ ಒಲ್ಲೆ ಅಂದ್ರೆ ರೋಡ್ ಅವಾಗ ಹಾಕ್ಯಾನ. ನಾವು ವಾಕಿಂಗ್ ಹೋದಾಗ ಮುಂಜಾನೆ ಕಿತ್ಕೊಂಬಂದಿದ್ವು. ನಡ್ರಿ. ಅವ ಒಬ್ಬ ಹೋದಾನ, ರೊಕ್ಕ ಐತೆ ಅಂತಂದು ಅಡ್ಡುಗ್ರಿ ಅವ. ಈಗ ಇವ ಒಬ್ಬ ಸೇರ್ಕೊಂಡ ಅವನ ಜೊತೆಗೆ. ಆತ ನಡಿ, ಚಾ ಕೊಡು ಒಂದಿಟ್ಟು. ನೋಡವ ತಂಗಿ, ಹಿಂಗೆ ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡ. ಈಗ ನೀನು ಇಲ್ಲಿರಕ್ಕೆ ಬಂದೀಯ, ನಾವು ಒಪ್ಕೊಂಡಿವ. ಚಂದಾಗ ಮೈ ತುಂಬ ಬಟ್ಟೆ ಹಾಕೊಳೋದು ಕಲಿ. ಇವತ್ತು ಉಟ್ಕೊಂಡಿದ್ದಿ ಆತ. ಈಗ ನೀನು ಮುಂಜಾನೆ ಎದ್ದು ಇಲ್ಲಿ ಏನೇನದಾವು ಎಲ್ಲ ರೂಲ್ಸು ಫಾಲೋ ಮಾಡಿದಿ. ಹಾಗಾಗಿ ನಾನು ಏನು ನಿನಗನ್ನಲ್ಲ. ಇದು ಒಂದು ರೂಲ್ ಫಾಲೋ ಮಾಡು. ಅದ್ರಾಗ ನೀನು ಬಸರಿದ್ದ ಹೆಣ್ಮಗಳು, ಎಂಥ ಬಟ್ಟೆ ಹಾಕೋಬೇಕು ಹೆಂಗಿಲ್ಲ ನಿನಗೆ ಗೊತ್ತಿಲ್ಲನೆ. ಅತ್ತಿಯರ ಭಾಳ ಶೆಕಿ ಯಾಕತ್ತಿತ್ತಂತ ಹೇಳಿ ನಮ್ಮ ಮನ್ಯಾಗ ಎಲ್ಲ ಕಡೆ ಎ ಸಿ ಇದಾವ. ಎ ಸಿ ಆನ್ ಮಾಡ್ಕೊಲ್ಲ. ಅದೆಂಥ ಶೆಕಿ, ಎ ಸಿ ಮನೆಗೆ ಇದ್ಕೊಂಡು ಶೆಕಿ ಅಂತ. ಇಂಥವೆಲ್ಲ ಬಟ್ಟೆ ಹಾಕೋಣಕ್ಕೆ ನನಗೆ ಹಂಗೆ ಕಾಣಕ್ಕೆ ಹೇಳಕ್ಕೆ ಬರಬೇಡ. ನೀ ಹಾಕೋ, ನಾ ಬ್ಯಾಡ ಅನ್ನೋದಿಲ್ಲ. ಆದ್ರೆ ಇನ್ನೊಂಚೂರು ತೋಳು ಪೂರ ಇಟ್ಕಾದ ಹಿಂಗೆ ಹಾಕೊಂಡಾಡೋದು ಏನೈತಿ? ಆತಾಳ್ರಿ. ಏನ್ರಿ ಇಲ್ಲಿ ಒಂದು ನಿಮಿಷ ಅತ್ತೇರ ಬಂದೆಲ್ಲ ಕಳ್ಕುಬ್ಸ ಎಲ್ಲ ಮಾಡಿದ್ರನ್ನ? ಹ್ಞೂ ರೀ, ಅಲ್ಲೇ ಇದ್ದಾಗ ಅವ್ವ ಅಮ್ಮ ಎಲ್ಲ ಮಾಡಿ ಹೋದ್ರಿ ಅವರು. ಇವ್ರು ಏನಂದ್ರು, ನೀನು ಅಲ್ಲೇ ಇರೋ ಅವ್ವ ಅಪ್ಪನ ಜೊತೆಗೆ, ನಾ ಇಲ್ಲಿದೇನೈತೆಲ್ಲ ಮುಗಿಸ್ಕೊಂಡು ಬರ್ತೀನಿ, ಇನ್ನೊಂದು ವಾರ ಒಪ್ಪತ್ತು ಆಗತ್ತಂದಾರ ಮಾವರು ಅಂದರಿ. ಮತ್ತು ಅಪ್ಪರನ್ನು ಎಲ್ಲ ಹೇಳಾರಂತ್ರಿ, ತೊಗೊಂಡೋಗ್ತಾರಂತ್ರಿ. ಅಂಗಡಿ ಸಾಮಾನು ಎಲ್ಲ ಅವ್ರ ಅಂಗಡಿ ಮಾಡ್ತಾರಂತ್ರಿ ಊರಾಗ. ಮತ್ತಿನ್ನು ಮನೆ ಸಾಮಾನು ಎಲ್ಲ ಭಾಳ ಏನಿಲ್ಲ ರೀ, ತೊಗೊಂಡು ಇಲ್ಲಿಗೆ ಬರ್ತೀನಿ ಅಂತ ಹೇಳಕತ್ತಿದ್ರಿ. ಹೇಳಿದ್ರ ನಿಮ್ಮ ಅವನ್ನ ಏನಾರು ಒಂದು ಮಾತು ಕೇಳಿದ್ರ ನಿಮ್ಮಪ್ಪ? ಮತ್ತು ಚುಲ್ಚುಲು ಸಾಮಾನು ಅದಾವ್ರಿ. ಚೊಲು ಸಾಮಾನಿದ್ರ ಎಲ್ಲಾನು ನಿಮ್ಮ ಅಪ್ಪನ ಮನೆಗೆ ಕೊಟ್ಟು ಕಳ್ಸ. ನಮಗೇನು ಕರ್ಮ ಐತಿ ಇಲ್ಲಿ ತರಕ? ನೋಡವ, ಈಗ ನಮ್ಮ ಮನೆಗೆ ಹೊಂದಂಥವು, ನಮ್ಮ ಮನೆಗೆ ಎಂಥ ಬೇಕಂತವು, ದೊಡ್ಡ ಜೂಮರು, ದೊಡ್ಡ ಸೋಫಾ ಸೆಟ್ಟು, ದೊಡ್ಡ ಜೂಲ ಎಲ್ಲ ದೊಡ್ಡ ಒಳ್ಳೆ ಕ್ವಾಲಿಟಿವು ಎಕ್ಸ್ಪೋರ್ಟೆಡ್ ಅದಾವೆಲ್ಲವು. ಇಂಪೋರ್ಟೆಡ್ ಅದಾವೆಲ್ಲವು. ಅವು ಎಲ್ಲ ನೀನು ಎಲ್ಲ ಮುರಿದೋಗಿರೋ ಹರಿದೋಗಿರೋ ಎಲ್ಲ ಕಮ್ಮಿ ಕ್ವಾಲಿಟಿವು ಸಾಮಾನೆಲ್ಲ ನಮ್ಮ ಮನೆ ಸೂಟ್ ಆಗೋದಿಲ್ಲ. ತರಕ್ಕೆ ಹೋಗ್ಬೇಡ. ನಿಮ್ಮ ಅಪ್ಪನ ಮನೆ ತೊಗೊಂಡೋಗ್ಬೇಡ ಅಂತೇಳಿ. ನಿಮ್ಮ ಅಪ್ಪನ ಮನೆಗೆ ಹೆಂಗೂ ಸೋಫಾ ಸೆಟ್ ಇಲ್ಲ ಏನೇನು ಇಲ್ಲಲ್ಲ, ಅಲ್ಲಿ ತೊಗೊಂಡೋಗಿ ಇಟ್ಕಾನ್. ನಿಮ್ಮಪ್ಪ ಅಂಗಡಿ ಮಾಡೋದು ಮೊದ್ಲು ಮಾಡಿದ್ರಂತೇನ ಅನ್ಲಿಲ್ಲ, ಮತ್ತೆ ಮಾಡ್ತಾನಂತಾನ? ಅಪ್ಪ ಏನು ಮಾಡಲ್ಲಂತ್ರಿ, ಚಿಕ್ಕಪ್ಪ ಮಾಡ್ತಾರ. ಅದಕ್ಕೆ ಮೊದ್ಲು ಚಿಕ್ಕಪ್ಪ ಅಪ್ಪಗೆ ಮಾಡಕ್ಕೆ ಹೇಳಿದ್ರಿ. ಅಪ್ಪ ಅಲ್ಲೇ ಅಂದ್ರಂತ ಅಷ್ಟ್ರು ಸೇರಿ ಮಾಡೋದು ಅಂತ ಆಗೈತ್ರಿ ಮಾತು. ಆ ಸಣ್ಣ ಪುಟ್ಟ ಅಂಗಡಿಯಾಗ ಏಟ್ ಲಾಭ ಐತ ಏನವ ಯಾವ. ಬಿಡು ನಮ್ಮ ಕಂಡಪಟ್ಟಿ ದೊಡ್ಡ ಫ್ಯಾಕ್ಟ್ರಿ ಇಟ್ಕೊಂಡು ನಿನ್ನ ಗಂಡ ಅದನ್ನು ಬಿಟ್ಟು ಅಲ್ಲೋಗಿ ಅಂಗಡಿ ತಗೋ ಕೂತಿದ್ದ. ಅಂತಗ ನಾಚಿಕೆ ಮನೆ ಮರಿದಿ ಎಲ್ಲಾನು ಬಿಟ್ಟು ಅಂಗಡಿಯಾಗ ಕುಂತ್ಕೊಂಡು ಅಂಗಡಿ ಮಾಡಕ್ಕೆ ನಿನ್ನ ಗಂಡ ಬುದ್ಧಿಗೇಡಿ. ದುಡಿಯೋದು ಯಾವುದಾದ್ರಿ ಏನ್ರಿ ಅತ್ತಿಯಾರ, ಸಾಂತ ದೊಡ್ಡದು ಅಂತ ಇರುತ್ತನ್ರಿ. ನೀ ನನಗೆ ಬುದ್ಧಿ ಹೇಳಕ್ಕೆ ಬರಬೇಡ. ನಿನ್ನ ಡೇಟ್ ಐತೆ ಅಟ್ ನೋಡ್ಕೊ ಅತ್ತಿಯಾರ. ಮತ್ತು ಅವಾಗ ನಿಮಗೆ ಇದು ಕ್ಯಾನ್ಸರ್ ಅಂತಂದು ಡಿಟೆಕ್ಟ್ ಆದಾಗ ಇಲ್ಲೇ ಇರ್ತೀನಿ ನಿಮ್ಮನ್ನು ನೋಡ್ಕೋತೀನಿ ಅಂದ್ರಲ್ಲ ಭಾವನಕ್ಕ, ಅವರೆಲ್ಲ ಯಾಕೆ ಹೋಗೇ ಬಿಟ್ಟಾರ್ರಿ? ಭಾವನಾನು ಬಸರಿ ಈಗ ಬಸರಿ ಅವ್ರ ಅತ್ತಿ ನಾನು ನನ್ನ ಸೊಸಿದು ಎಲ್ಲ ಪ್ರೀತಿ ನೋಡ್ಬೇಕು, ಈ ಹೊತ್ತಿನ ನೋಡ್ಲಾರ್ದ ಇನ್ಯಾವಾಗ ನೋಡ್ತೀನಿ ಅಂತ ನಕ್ಕಿ ಕರ್ಕೊಂಡು ಹೋದ್ಲು. ಮತ್ತು ಇನ್ನು ಅವರಿಬ್ರು ಅಂತೂ ಬಿಡು, ಒಬ್ಬಕ್ಕೆ ಬೆಂಗಳೂರಾಗ ಕೆಲಸ ಮಾಡ್ತಾಳೆ, ಕೆಲಸ ಬಿಟ್ಟು ಬರೋಕ್ಕಾಗಬೇಕಲ್ಲ. ಇನ್ನೊಬ್ಬಕ್ಕಂತೂ ಅಮೇರಿಕಾದಾಗದ್ದಾಳ. ನೀನು ಮತ್ತು ಹಗರು ತಿಳ್ಕೊಬೇಡ ನನ್ನ ಮಕ್ಕಳನ್ನ. ಬೆಂಗಳೂರಾಗಿರೋಕ್ಕೆ ನನ್ನ ಮಗಳು ಕರ್ಕೊಂಡೋಗಿ ಅಲ್ಲಿ ಇಟ್ಕೊಂಡು ಎಲ್ಲಾನು ನನಗೆ ತೋರಿಸಿ ಚಂದಾಗಿ ನನಗೆ ಆರಾಮ್ ಮಾಡಿ ನನಗೆ ಕಿಮೋ ಮಾಡಿಸಿ ಎಲ್ಲ ಕ್ಯಾನ್ಸರ್ ಸೆಲ್ಸ್ ನಾಶ ಆಗ್ಯಾವ ಅಂದ್ಮ್ಯಾಗ ಊರಿಗೆ ಕಳ್ಸ್ಯಾಳ. ಅಲ್ಲೇ ಇದ್ನ್ಯಾನ ಬೆಂಗಳೂರಾಗ. ನೀನೇನು ಬಂದು ನೋಡ್ಕೊಂಡಿಲ್ಲ, ಎಷ್ಟು ಚಂದ ಕ್ವಶನ್ ಮಾಡಕ್ಕೆ ಬಂದಿಯಲ್ಲ. ಆದ್ಬಿಟ್ರಿ ಅತ್ತಿಯಾರ.